ಸ್ನೇಹಿತರೆ, ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇರೋದು ಅಂತ ಈಗಾಗಲೇ ತಮ್ಲೈನ್ ನೋಡಿ ತಿಳ್ಕೊಂಡಿರ್ತೀರ. ನಾವು ಬ್ಯಾಂಗ್ಳೂರಿಂದ ಜಸ್ಟ್ 43 ಕಿಲೋಮೀಟರ್ಸ್ ದೂರದಲ್ಲಿ ಇರುವ ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀವಿ. ಈ ಚಿಕ್ಕ ತಿರುಪತಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಸೇರಿದೆ. ಲಾಸ್ಟ್ ವಿಡಿಯೋಲ್ಲಿ ಸಪ್ತಮಾತೆ ದೇವಸ್ಥಾನದ ಬಗ್ಗೆ ವ್ಲಾಗ್ ಮಾಡಿದ್ದೆ ಅಲ್ವಾ. ಆ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿಯೇ ನಾವು ಹೊಸಕೋಟೆಯಿಂದ ಈಗ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ದಾರಿಲಿ ನಮ್ಮ ಬಾಸ್ ಆಂಜನೇಯ ದೇವಸ್ಥಾನ ಕಾಣಿಸ್ಕೊಂತು. ದರ್ಶನ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಕಾಂಪೌಂಡ್ ಮೇಲೆ ಅದ್ಭುತವಾದ ಪೇಂಟಿಂಗ್ಸನ್ನು ಮಾಡಿದ್ದರು. ಅದನ್ನು ನೋಡ್ತಾ ಇರುವಾಗ ಅದರಲ್ಲಿ ರಾಮ ಲಕ್ಷ್ಮಣರನ್ನು ಆಂಜನೇಯ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗುವ ರೀತಿ, ಆಂಜನೇಯ ಸ್ವಾಮಿ ಜ್ಞಾನ ಮಾಡುವ ರೀತಿ, ಆಂಜನೇಯ ಸಂಜೀವಿನಿ ಬೆಟ್ಟವನ್ನು ಎತ್ತುಕೊಂಡು ಹೋಗುವ ರೀತಿ, ಆಂಜನೇಯ ಮಗುವಿದ್ದಾಗ ಶ್ರೀಕೃಷ್ಣ ಮತ್ತು ಶಿವ ಆಶೀರ್ವಾದ ಮಾಡುವ ರೀತಿ ಮತ್ತು ಆಂಜನೇಯ ಬಾಲ್ಯದಲ್ಲಿ ಸೂರ್ಯನನ್ನು ತಿನ್ನಲು ಹೋಗುವ ಸನ್ನಿವೇಶವನ್ನು ಪೇಂಟಿಂಗ್ ರೂಪದಲ್ಲಿ ಚಿತ್ರೀಕರಿಸಿದ್ದಾರೆ. ಈ ದೇವಸ್ಥಾನದ ಹಿಂದೆ ಒಂದು ಕೆರೆ ಇದೆ. ಈ ಕೆರೆ ಈ ಸ್ಥಳದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇಲ್ಲಿನ ಪ್ರಕೃತಿ, ಗಾಳಿ, ನೀರಿನ ಶಬ್ದ ಎಲ್ಲವೂ ಮನಸ್ಸಿಗೆ ಶಾಂತಿ ನೀಡುತ್ತದೆ. ವೀಕ್ಷಿಸಿ, ಅನುಭವಿಸಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನೆಕ್ಸ್ಟ್ ಈ ದೇವಸ್ಥಾನವನ್ನು ನೋಡಿಕೊಂಡು ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿ ತುಂಬ ಸುಂದರವಾಗಿದೆ. ಹಳ್ಳಿಯ ವಾತಾವರಣ, ಬೆಟ್ಟಗಳು, ಹಸಿರುಗಾವಲುಗಳು ಎಲ್ಲವನ್ನು ನೋಡುವುದಕ್ಕೆ ಚೆಂದ. ದೇವಸ್ಥಾನದ ಬಳಿ ಬಂದಾಗ ಮೊದಲು ಕಾಣಿಸುವುದೇ ದೊಡ್ಡ ಶಿಲಾಗೋಪುರ. ನೋಡಿ, ಇದೇ ಆ ಶಿಲಾಗೋಪುರ. ಈ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಮತ್ತು ಈ ದೇವಸ್ಥಾನದ ಸ್ಥಳ ಪುರಾಣ ಹೇಳೋದಾದರೆ, ಮಹಾಭಾರತ ಕಾಂಡವನ ದಹನದಲ್ಲಿ ದಕ್ಷಕ ಅನುಸರ್ಪ ಅಗ್ನಿಗೆ ಸರ್ವಭಕ್ಷನಾಗೆಂದು ಶಾಪ ಕೊಟ್ಟಾಗ ಅಗ್ನಿಯು ತನ್ನ ಶಾಪ ನಿವಾರಣೆಗಾಗಿ ವಿಷ್ಣುವಿನ ಕುರಿತು ಘೋರ ತಪಸ್ಸನ್ನು ಮಾಡಿದಾಗ ವಿಷ್ಣು ಶ್ರೀದೇವಿ ಮತ್ತು ಭೂದೇವಿ ಸಮೇತವಾಗಿ ವೆಂಕಟೇಶ್ವರನ ರೂಪದಲ್ಲಿ ಪ್ರತ್ಯಕ್ಷನಾಗಿ ಅಗ್ನಿಗೆ ಶಾಪ ವಿಮೋಚನೆ ಮಾಡುತ್ತಾನೆ. ಈ ಕಾರಣದಿಂದ ಅಗ್ನಿಯು ವೆಂಕಟೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆಂದು ಪ್ರತೀತಿ. ಇಲ್ಲಿನ ಜನರು ದೊಡ್ಡ ತಿರುಪತಿಗೆ ಹೋಗುವ ಮುಂಚೆ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಆಮೇಲೆ ದೊಡ್ಡ ತಿರುಪತಿಗೆ ಹೋಗ್ತಾರೆ. ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರ ಮುಖ್ಯ ವಿಗ್ರಹವಿದೆ. ಅದನ್ನು ಚಿಕ್ಕ ತಿರುಪತಿ ಅಂತ ಕರೀತಾರೆ. ಈ ದೇವಸ್ಥಾನದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 6:30ಯಿಂದ ರಾತ್ರಿ 7:30ವರೆಗೂ ದರ್ಶನಕ್ಕೆ ದಾರಿ ಸಿಗುತ್ತೆ. ಇನ್ ಕೇಸ್ ನೀವು ದೊಡ್ಡ ತಿರುಪತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಅಲ್ಲಿಗೆ ಹೋಗೋ ಮುಂಚೆ ಈ ಚಿಕ್ಕ ತಿರುಪತಿಗೆ ಬಂದು ದರ್ಶನ ಮಾಡಿಕೊಂಡು ಅದಾದಮೇಲೆ ನೀವು ದೊಡ್ಡ ತಿರುಪತಿಗೆ ಹೋಗಿ ಬನ್ನಿ. ಇಲ್ಲಿ ಹೋಗ್ತಿರುವಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು. ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ಸೊ ಆರಾಮಾಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಬಂದ್ವಿ. ಫೋಟೋಸ್, ವಿಡಿಯೋಸ್ ಎಲ್ಲ ಪ್ರಾಹಿಬಿಟೆಡ್ ಇತ್ತು. ಸೊ ದೇವ್ರನ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಒಟ್ಟಾರೆ ಈ ಚಿಕ್ಕ ತಿರುಪತಿ ಟ್ರಿಪ್ ಬಹಳ ಸುಂದರ ಅನುಭವ. ನೆಮ್ಮದಿಯ ಸ್ಥಳ, ಸ್ವಚ್ಛ ವಾತಾವರಣ, ದೈವಿಕ ಶಕ್ತಿ ಎಲ್ಲವೂ ಒಂದೇ ಸ್ಥಳದಲ್ಲಿ, ಅದೇ ಈ ಚಿಕ್ಕ ತಿರುಪತಿಯಲ್ಲಿ. ನೀವು ಕೂಡ ಒಮ್ಮೆ ಈ ಚಿಕ್ಕ ತಿರುಪತಿಗೆ ಬಂದು ನೋಡಿ, ಖಂಡಿತ ಮನಸ್ಸಿಗೆ ನೆಮ್ಮದಿ ಕೊಡ್ತದೆ ಅಂತ ಹೇಳ್ತಾ ಈ ಚಿಕ್ಕ ತಿರುಪತಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಸಹ ಮಾಡಬೇಕು, ಏಕೆಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ ಪ್ಲೇಸ್ ಬಗ್ಗೆ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಆಯಿತು. ಮತ್ತೆ ಸಿಗುವ. ಧನ್ಯವಾದಗಳು.